ವಿಧಾನಸೌಧನೇ ರೀಕ್ರಿಯೇಟ್ ಮಾಡಿಸಿದ್ರಲ್ಲ ನೀವು. ನಾವೆಲ್ಲ ಅದ್ರ ರಿಯಲ್ ಆಗಿ ಇಲ್ಲೇ ತೆಗೆದಿದ್ದಾರೆ ಅನ್ನೋ ಆ ತರದೊಂದು ಫೀಲ್ ಬರುತ್ತೆ. ತುಂಬಾ ತುಂಬಾ ಚೆನ್ನಾಗಿದೆ ಅದು. ನೀವು ಸೊ ಹೈಟು, ವಿಡ್ತು, ಸ್ಟೈಲು, ಎಷ್ಟು ಲೆಂತ್ ಇದೆ, ಮೆಟ್ಲ್ ಎಷ್ಟಿದೆ, ಅದನ್ನೆಲ್ಲ ಪಕ್ಕಾ ರಿಸರ್ಚ್ ಮಾಡಿ ಹಾಕಿರೋ ಸೆಟ್ ಅದು. ಸೂಪರ್. ನಿಮ್ಗೆ ರಿಸರ್ಚ್ ಮಾಡಿ ಹಾಕಿ ಅದಾದ್ಮೇಲೆ ಪಿಕ್ಚರ್ಸ್ ಮಾಡಿ ಅದನ್ನ ನಾನು ಗ್ರಾಫಿಕ್ಸ್ ಮಾಡಿದೆ, ಅದನ್ನ VFX ಮಾಡಿದೆ ಅದನ್ನ ಫುಲ್ಲು. ಸೊ VFX ನನ್ನ ಟೀಮ್, ನನ್ನ ಸರ್ಕಲ್ ಎಲ್ಲ ಸೇರ್ಕೊಂಡು ಹುಡುಗರುಗಳು ಮಾಡಿದ್ದು ಪಾಪ. ಸೊ ಇಟ್ಸ್ ವೆಲ್ ನೈಸ್. ಆ್ಯಂಡ್ ದೆನ್ ನಾನು ಏನಕ್ಕೆ ಅಷ್ಟು ವೈಭೀಕರಣ ಮಾಡಿದೆ ಅಂದರೆ, ಬಿಕಾಸ್ ಎಲ್ಲ ಕಡೆ ಹೋಗ್ತೀವಿ ಸಿನಿಮಾ, ಒಂದು ನೋಡೋರಿಗೆ ಒಂದು ಹೊಸ ಸ್ಟೈಲ್ ಇರಲಿ. ಪ್ರೇಮ್ ಅಂದರೆ ಅದು ಎಲ್ಲ ಒಂದು ಕಡೆ. ಸೊ ನಾನು ಅವಾಗಲೇ ಹೇಳಕ್ ಬಂದೆ, ಏಕಲವ್ಯ ಮಾಡಿದಾಗ ಚಿಕ್ಕ ಕತೆ, ಪುಟ್ಟು ಕತೆ, ಹೊಸ ಹುಡುಗ. ಸೊ ಅಷ್ಟರಲ್ಲಿ ಸಿನಿಮಾ ಮಾಡಬೇಕು, ಅವನಿಗೆ ಸಿನಿಮಾ ಮಾಡಬೇಕು. ನಾಟ್ಲಿಕ್ಕೆ ಪ್ರೇಮ್ ಸಿನಿಮಾ, ಅದು ಪ್ರೇಮಿಗೆ ಸಿನಿಮಾ ಮಾಡೋಕ್ಕಲ್ಲ. ಇದಂದ್ರೆ ಪ್ರೇಮ್ ಆದರೆ ಈ ಸಿನಿಮಾ ನೋಡಿದಾಗ ಪ್ರೇಮ್ದು ಬಿಡ, ಫ್ರೇಮ್ ಓಪನಿಂಗ್ ಸ್ಟಾರ್ಟ್ ಮಾಡವನೆ, ಓಪನಿಂಗ್ ಅಂದರೆ ಇದೊಂದು ಕಳೆ ಇರುತ್ತೆ, ನಿಮಗೆ ಒಂದು ಎಮೋಷನ್ಸ್ ಇರುತ್ತೆ. ಅದು ಬಿಟ್ಟರೆ ನಾನು ಯಾರಿಗೂ ಹೋಲಿಕೆ ಅಂತೂ ಮಾಡ್ಕೊಳ್ಳಲ್ಲ, ಯಾಕೆಂದರೆ ಈಸ್ ಅ ಲೆಜೆಂಡ್ರಿ ಡೈರೆಕ್ಟರ್ಸ್. ಮಣಿ ಸಾರ್ ಈಸ್ ಲೆಜೆಂಡ್ರಿ. ನಿನ್ನೆ ಎಷ್ಟು 10 ವರ್ಷಕ್ಕೆ ಏನೋ ಹೇಳ್ತೀವಲ್ಲ ಮಗನೆ, 10 years, 1 decade ಅಂತ ಏನು ಹೇಳ್ತೀವಲ್ಲ, ಅಂಥ ಹುಲಿ ಅದು. ಆಮೇಲೆ ರಾಜಮೌಳಿ ಅಷ್ಟೇ, ಈಸ್ ಅಮೇಝಿಂಗ್. ಈಸ್ ಲೈಕ್ ಎ ಇಂಡಿಯನ್ ಲೆಜೆಂಡ್ ಡೈರೆಕ್ಟ್ರು. ನಾನು ಇವ್ರನ್ನ ಮೀಟ್ ಮಾಡಿದೆ, ಯಾರನ್ನ, ಬನ್ಸಾಲಿ ಅವ್ರನ್ನ ಯಾಕೆ ಮೀಟ್ ಮಾಡಿದೆ ಅಂದರೆ, ನಾನು ಎಲ್ಲೂ ಹೇಳಿರಲಿಲ್ಲ ಇದನ್ನ. ಸಡನ್ಲಿ ನನ್ನ ಒಬ್ಬರು ಮ್ಯಾನೇಜರ್ ಕರೆದ್ರು. ಯಾರಂತ ನೋಡಿದ್ರೆ ಬನ್ಸಾಲಿ ಅವರು ಪಾರ್ಟ್ನರ್ ಅವರು. ಆಮೇಲೆ ಅವರು ಕರೆದ್ಬಿಟ್ಟು ಪ್ರೊಡ್ಯೂಸರು ಕರೆದ್ಬಿಟ್ಟು, ಪ್ರೇಮ್ ಅದು ಟ್ರೈಲರ್, ನಾವು ನಿಮ್ಮದು ಟ್ರೈಲರ್ ನೋಡಿದ್ವಿ, ತುಂಬ ಅದ್ಭುತವಾಗಿದೆ. ಬನ್ಸಾಲಿ ಸರ್ ಕೇಳಿದ್ರು, ಪ್ರೇಮ್ ಅವ್ರ ಕೈಲಿ ಒಂದು ಸಿನಿಮಾ ಮಾಡಿಸಿ ನಮ್ಮ ಬ್ಯಾನರ್ಲಿ ಅಂತ. ನಾನು ಕುಂತ್ಕೊಂಡೆ, ಹೋಗಿ ಅವ್ರ ಆಫೀಸಲ್ಲಿ ಕುಂತ್ಕೊಂಡು, ನನ್ನ ಹತ್ರ ಸಿನಿಮಾ ಮಾಡೋಕ್ಕೆ ಕೇಳಿದ್ರೆ ಮೇಡಮ್ ಅಂತಂದೆ. ಹೌದು, ನಿಮ್ಮ ಹತ್ರ ಮಾಡೋಕ್ಕೆ ಕೇಳಿದ್ರು. ಸೊ ಅವ್ರು ಶೂಟಿಂಗಲ್ಲಿದ್ದಾರೆ, ಇಫ್ ಯು ಫ್ರೀ ನೆಕ್ಸ್ಟ್ ವೀಕಲ್ಲಿ ಮೀಟ್ ಮಾಡೋಣ ಪ್ರೇಮ್ ಅವರೇ ಅಂದರು. ಹೇಳಿದೆ, ಖಂಡಿತ ಮೇಡಮ್, ತೊಂದರೆ ಇಲ್ಲ, ಬಟ್ ನಾನು ಸಿನಿಮಾ ಬಿಡ್ತೀನೋ, ಬಟ್ ಇವರು ಬನ್ಸಾಲಿ ಸರ್ ಈಸ್ ಲೈಕ್ ಇನ್ಸ್ಪಿರೇಷನ್ ತುಂಬ. ಸೊ ಅದು ಅವರು ನನ್ನ ಟ್ರೈಲರ್ ನೋಡಿ ಇಷ್ಟು ಇದಿದೆ ಅಂತ ಹೇಳಿದ್ದಾರೆ ಅಂದರೆ, ಐ ಆಮ್ ಕಮಿಂಗ್, ಪ್ಲೀಸ್ ಮೇಡಮ್ ಅಂತ ಹೇಳಿದ್ದೀನಿ ಅವ್ರಿಗೆ. ಖಂಡಿತ ಮೀಟ್ ಮಾಡ್ತೀನಿ ಮೇಡಮ್, 100% ಆಗಲಿ, ಕನಸು ನನಸಾಗ್ಲಿ ಅಂತ ನಾವು ಆಲ್ವೇಸ್ ನಾನು ಹೋಗ್ತಿರ್ತೀನಿ ಖಂಡಿತ. ಈ ಸಿನಿಮಾ ಶುರುವಾದ ದಿನಗಳಲ್ಲಿ ನೀವು ಒಂದಷ್ಟು ಪರಭಾಷಾ ಸೂಪರ್ ಸ್ಟಾರ್ಸ್ ಜೊತೆ ಫೋಟೋಗಳನ್ನ ಹಂಚ್ಕೊಂಡ್ರಿ ಪ್ರೇಮ್ಸ್ ಪೇಜ್ ಅಲ್ಲಿ. ಮೋಹನ್ ಲಾಲ್ ಜೊತೆ, ಮೋಹನ್ ಸರ್, ವಿಜಯ್ ಸೇತುಪತಿ ಅವರು. ನಮ್ಗೆ ಆಮೇಲೆ ಕ್ವಶನ್ ಮೂಡಿದ್ದು, ಇವರೆಲ್ಲ ಸಿನಿಮಾದಲ್ಲಿ ಇರ್ತಾರ ಅಥವಾ ಅವ್ರನ್ನ ಅಪ್ರೋಚ್ ಮಾಡಕ್ಕೆ ಇವ್ರು ಹೋಗಿದಾರಾ ಅಥವಾ ಡೇಟ್ಸ್ ಸಿಗದೆ ಈ ಸ್ಟಾರ್ ಕಾಸ್ಟ್ ನ ಫೈನಲ್ ಮಾಡಿದ್ರಾ ಅಂತ? ಇಲ್ಲ, ಆ ಥರ ಏನಿಲ್ಲ. ಸೊ ನಾನು ಸ್ಟಾರ್ಟಿಂಗ್ ಒಂದು ಟೈಟಲ್ ಟೀಸರ್ನ ಬಿಟ್ಟೆ, ಗೊತ್ತಿರ್ಬೇಕು ಮಗನೇ ನಿಮಗೆ. ಆ ಟೀಸರ್ಗೆ ಬಂದ್ಬಿಟ್ಟು ನಾನು ಎಲ್ಲಾದ್ರು ವಾಯ್ಸ್ ಬೇಕಾಗಿತ್ತು ನನಗೆ, ವಾಯ್ಸಸ್. ನಿಮ್ಗೆ ಗೊತ್ತೇ ಇದೆ ಟೀಸರ್ ವಾಯ್ಸಸ್. ಆ ವಾಯ್ಸಸ್ಗೋಸ್ಕರ ನಾನು ಎಲ್ಲರನ್ನೂ ಕೇಳಿದೆ. ಬಟ್ ಎಷ್ಟು ಹಂಬಲ್ ಆಗಿ ಮೋಹನ್ ಲಾಲ್ ಸರ್ ಎಲ್ಲೋ ಇದ್ರು, UK ಇದ್ರು ಶೂಟಿಂಗ್ ಮಾಡ್ತಾ. ಕೇಳಿದ ತಕ್ಷಣ ನಾನು ಸಂಜೆ ಶೂಟಿಂಗ್ ಮುಗಿಸ್ಕೊಂಡು ಸ್ಟುಡಿಯೋಗೆ ಹೋಗ್ಬಿಟ್ಟು ಮಾಡಿ ಕಳಿಸ್ತೀನಿ ಪ್ರೇಮ್ ಅವರೇ ಅಂದರು. ನಮ್ಮಲ್ಲಿ ಯಾರೂ ಹಂಗಿಲ್ಲ, ಒಬ್ಬರು ಹಂಗಿಲ್ಲ ನಮ್ಮಲ್ಲಿ. ವಿಜಯ್ ಸೇತುಪತಿ ಹಂಗೇನೆ, ಡೂ ಇಟ್ ಪ್ರೇಮ್ ಸರ್, ನೀವು ಬರ್ತೀರಾ ಚೆನ್ನಾಗಿ ಅಂದರು. ನಾನು ಬರ್ತಾ ಇದ್ದೀನಿ ಬ್ರದರ್ ಅಂತಂದೆ. ನೋ ಏನು ಬೇಡ, ನಾನು ಮಾಡಿ ಕಳಿಸ್ತೀನಿ, ನಿಮ್ಗೆ ಹೆಂಗೆ ಬೇಕು ನೀವು ಒಂದ್ಸರಿ ನನಗೆ ಕೊಟ್ಬಿಡಿ, ನಾನು ಮಾಡಿ ಕಳಿಸ್ತೀನಿ. ಅವರೇ ಮಾಡಿ ಕಳಿಸಿದ್ರು, ನಾವು ಯಾರೂ ಹೋಗಿಲ್ಲ. ಅಂದರೆ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ. ಸೊ ಐ ಡೋಂಟ್ ನೋ ನನ್ನನ್ನು ಯಾಕೆ ಅಷ್ಟು ಪ್ರೀತಿ ಮಾಡ್ತಾರೆ, ನನ್ನ ಯಾಕೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಇಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನನಗೆ ಎಲ್ಲರೂ ಇದು ಮಾಡಿದ್ರು. ಸೊ ಅದಾದಮೇಲೆ ವಿಜಯ್ ಸೇತುಪತಿ ಅವರು ನಾನು ಅಪ್ರೋಚ್ ಮಾಡಿದೆ. ಬಟ್ ಅದು ವಾಟ್ ನೆಕ್ಸ್ಟ್ ಅಂತ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಅದು ವಾಟ್ ನೆಕ್ಸ್ಟ್ ಒಂದು ಸರ್ಪ್ರೈಸ್ ಇದೆ, ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ಐ ಡೋಂಟ್ ನೋ. ಸೊ ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಎಲ್ಲ ಪಾತ್ರಗಳು ಅಷ್ಟೇ. ನಾನು ರವಿ ಸರ್ ಆಗಲಿ, ಮತ್ತು ರಮೇಶ್ ಸರ್ ಆಗಲಿ, ಆ್ಯಂಡ್ ಸಂಜು ಬಾಬಾ ಆಗಲಿ, ಶಿಲ್ಪಾರು ಆಗಲಿ, ಆ್ಯಂಡ್ ನನಗೆ ಧ್ರುವ ಇಸ್ ಮೈ ಬ್ರದರ್. ಧ್ರುವ ನನ್ನ ತಮ್ಮ ಅವನು. ಸೊ ಯಾವತ್ತೂ ಅವನಿಗೆ ಇದಿಲ್ಲ. ಸೊ ಆಲ್ವೇಸ್ ಯಾವಾಗಲೂ ಬಂದಾಗೆಲ್ಲ ಅವನು ನಾನು ಕೇಳ್ತಿದ್ದ, ಅಣ್ಣ ಪಿಕ್ಚರ್ ಮಾಡೋಣ, ಬೇಡ ಒಂದು ಪಿಕ್ಚರ್ ಮಾಡೋಣ ಅಂತ. ಅವನ ಆ ಥರ ನಂದು ಸ್ವಲ್ಪ ರಿಲೇಷನ್ಶಿಪ್ ಇಸ್ ಗುಡ್. ಸೊ ಅದಾದಮೇಲೆ ನಾನು ಇದನ್ನು ಮಾಡಿದೆ, ಇವನ್ನೇ ಇಟ್ಕೊಂಡು ಈ ಕಥೆನ ಮಾಡೋಣ ಅಂತ. ಆಮೇಲೆ ಆ ಪಾತ್ರ ಉಟ್ಕೊಂಡಾಗ, ಮಚ್ಚಲಕ್ಷ್ಮಿ ಪಾತ್ರ ಉಟ್ಕೊಂಡಾಗ ಇವಳ ಕೈಲಿ ಮಾಡ್ಸೋಣ. ಎಲ್ಲರೂ ಹೇಳ್ತಾರೆ ಪ್ರೇಮ್ ಬರೀ ಬಾಲಿವುಡ್ಡಿಂದ ಕರ್ಕೊಂಬಂದು ಹಾಲಿವುಡ್ಡಿಂದ ಕರ್ಕೊಂಬಂದು ಸಿನಿಮಾ ಮಾಡ್ತಾನೆ ಹೀರೋಯಿನ್ಗಳನ್ನ, ನಮ್ಮವ್ರನ್ನ ಯಾರು ಇಂಟ್ರೊಡ್ಯೂಸ್ ಮಾಡಲ್ಲ ಅಂತ. ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಪ್ಪ ರೇಷ್ಮನ್ನ, ನಿಮ್ಮ ಗರಡಿಯಲ್ಲೇ ನನ್ನ ಗಡಿಲೇ. ಸರಿ ಬಾರ ಇಲ್ಲಿ ಮಗನೇ, ನೀನು ಮಾಡ್ಲಾ ಬಾಲ ಇಲ್ಲಿ, ಬೇರೆ ಥರ ಮಾಡಿಸ್ತೀನಿ ಬಾಲ ಇಲ್ಲಿ ನಿನ್ನ ಮಗನೇ ಅಂದ್ಬಿಟ್ಟು ಅವಳನ್ನ ಕರೆದು ಪ್ರಿಪೇರ್ ಮಾಡಿ ರೆಡಿ ಮಾಡಿದ್ವಿ. ಇವತ್ತು ನಿಜವಾಗ್ಲೂ ಇಸ್ ಗುಡ್.
ಸ್ಕ್ರೀನ್ ಮೇಲೆ ಹೌದೌದು. ಫುಲ್ಲು ಎಳ್ಕತ್ತಾಳೆ ಆ ಮಟ್ಟಕ್ಕೆ ಅವ್ರ ಸಾಮರ್ಥ್ಯವನ್ನ ಮೀರಿ ಪರ್ಫಾರ್ಮ್ ಮಾಡಿದ್ದಾರೆ. ಮಾಡಿದ್ದಾರೆ ಯಾಕಂದ್ರೆ ನಿನ್ನೆ ಸಂದರ್ಶನದಲ್ಲಿ ಕೇಳ್ತಿದ್ದೆ, ಯಾರು ನಿಮ್ಗೆ ಇನ್ಸ್ಪಿರೇಷನ್ ಈ ರೋಲ್ ಮಾಡೋದಕ್ಕೆ ಅಂತ. ಒನ್ ಅಂಡ್ ಓನ್ಲಿ ಮಂಜುಳಾ ಅವರು ಅಂತ ಹೇಳ್ತಾ ಇದ್ರು, ಅಭಿನೇತ್ರಿ ಮಂಜುಳಾ ಅವ್ರ ಬಗ್ಗೆ ಹೇಳ್ತಿದ್ರು. ಹೌದು ಫಸ್ಟ್ ಲುಕ್ ಬಿಟ್ಟಾಗ್ಲೇನೆ ಅವರೊಂದು ಮಟನ್ ಪೀಸ್ ತಟ್ಟೆ ಮುಂದೆ ಕೂತಿರೋದು, ಯಾವ್ದೋ ಸಖತ್ ವೈಬ್ರೆಂಟ್ ಆಗಿರೋ ರೋಲ್ ಅಂತ ಅನ್ಸಿತ್ತು. ತುಂಬಾ ವೈಬ್ರೆಂಟ್ ರೋಲ್ ಅದು ನಾರ್ಮಲ್ ಯಾವ್ದೋ ಹುಡುಗಿ ಲವ್ ಮಾಡ್ತೀನಿ ಅಂತಾಗ್ಲಿ, ಮರ ಸುತ್ತೋದಾಗ್ಲಿ, ಅಪ್ಪ ಅಮ್ಮನ ಜೊತೆ ಹೋಗೋದಾಗ್ಲಿ, ಅಳೋದಾಗ್ಲಿ ಯಾವ್ದು ಇಲ್ಲ. ವೈಬ್ರೇಷನ್ ತುಂಬಾ ವೈಬ್ರೇಷನ್ ಇದೆ, ತುಂಬಾ ವ್ಯಾಲ್ಯೂಸ್ ಇದೆ ಆ ಪಾತ್ರಕ್ಕೆ. ಪ್ರತಿ ಪಾತ್ರಕ್ಕೂ ನನ್ನ ಕಥೆ ಇದೆ ಮಗನೆ, ಪ್ರತಿ ಪಾತ್ರಕ್ಕೂ ಒಂದು ಕಥೆ ಇದೆ. ಅದಾದ್ಮೇಲೆ ರವಿ ಸರ್ ತುಂಬಾ ಸಪೋರ್ಟ್ ಮಾಡೋದು ನಂಗೆ. ಏನೂ ಕೇಳಲಿಲ್ಲ ಅವರು, ನನ್ನೊಂದು ಪಾತ್ರ ಇದೆ ಸರ್ ಮಾಡ್ತೀರಾ ಅಂದೆ ಅಷ್ಟೇ. ನಡೆಯೋ ಡೇಟ್ ಹೇಳೋ ಅಂದ್ರು, ಎರಡನೇ ಮಾತೇ ಆಡಲಿಲ್ಲ. ಡೇಟ್ ಹೇಳೋ ಬರ್ತೀನಿ ಅಂದರು. ಅಂದರೆ ನನ್ನ ಕಂಡ್ರೆ ಅಷ್ಟು ಪ್ರೀತಿ ವಿಶ್ವಾಸನ ಗೊತ್ತಿಲ್ಲ, ಬಟ್ ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೋತೀನಿ 100%, ನನ್ನ ಭಾವನೆ. ಸೊ ಎಲ್ಲ ಪಾತ್ರಗಳನ್ನು ಎಲ್ಲ ಇದಕ್ಕೂ ಸ್ಟಾರ್ಟ್ ಆಗ್ತವೆ, ಜಸ್ಟಿಫಿಕೇಶನ್ ಇರ್ತದೆ, ಬಟ್ ಎಂಡ್ ಆಗಲ್ಲ. ಅದು ಯಾವಾಗ ಎಂಡ್ ಆಗುತ್ತೆ ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಯಾರ್ಯಾರು ಏನೇನು ಅನ್ಕೋತಾರೆ, ಯಾರ್ಯಾರು ಏನೇನು ಬರ್ಕೋತಾರೆ ಅವ್ರವ್ರೇನೆ ಮೈಂಡಲ್ಲಿ, ಮನಸ್ಸಲ್ಲಿ, ಹಿಂಗಿರ್ಬೋದಾ, ಅದು ಹಂಗಿರ್ಬೋದಾ, ಅವನ ಯಾಕೆ ಬಂದ ಇವನು ಯಾಕೆ ಬಂದ ಅಂತ, ಅದ್ರ ಮೇಲೆ ಸೆಕೆಂಡ್ ಪಾರ್ಟ್ ಅಂತ ಹೋಗ್ತದೆ. ಓಕೆ, ಸೊ ಯಾವುದು ಎಂಡ್ ಆಗಲ್ಲ. ಆಮೇಲೆ ನನ್ನ ಡಾರ್ಲಿಂಗ್ ಅಂತೂ ಸುದೀಪ್ ಅವರು ಅಮೇಝಿಂಗ್. ಕಾಲಭೈರವ ಮಗನೇ, ಅದು ನನ್ನ ಮನೆ ದೇವರು. ಅದು ಚುಂಚುಂಗಿರಿ ನನ್ನ ಮನೆ ದೇವರು. ಆಮೇಲೆ ಅವನು ಇಸ್ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟ್ರು. ಆ್ಯಂಡ್ ಅದು ತುಂಬ ಲಾಸ್ಟ್ ವೈಬಿಕರಿಸುತ್ತೆ ಅಂತ ನನ್ನ ಒಂದಿದು.